ಇಂದಿನ ಎಪಿಸೋಡ್ನಲ್ಲಿ ನಾವು ನೋಡಿದ ಹಾಗೆ ಏರಿಕಾ ತನ್ನ ಗನ್ನಲ್ಲಿ ಬುಲೆಟ್ ಲೋಡ್ ಮಾಡ್ತಾಳೆ. ಆಮೇಲೆ ನಮಗೆ ಗುಂಡು ಹಾರಿದ ಸೌಂಡ್ ಕೇಳಿಸುತ್ತೆ. ಇದಾದ ಮೇಲೆ ನಮಗೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಆಗ ಇನ್ನು ಪ್ರಪಂಚದಲ್ಲಿ ಈ ವೈರಸ್ ಹರಡಿರಲ್ಲ. ಒಂದು ವೀಕೆಂಡ್ ಪಾರ್ಟಿ ನಡೀತಾ ಇರುತ್ತೆ. ಅದನ್ನ ಪಮೇಲಾ ಅನ್ನೋ ಲೇಡಿ ಹೋಸ್ಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಮನುಷ್ಯನ ಬಾಯಲ್ಲಿ ರಕ್ತ ಬಂದು ಕೆಳಗೆ ಬೀಳ್ತಾನೆ. ಈ ವೈರಸ್ ಆವಾಗಲೇ ಹರಡೋಕೆ ಶುರುವಾಗಿರುತ್ತೆ. ಪಮೇಲಾ ತನ್ನ ಗಂಡ ಬೆಂಜಮಿನ್ ಜೊತೆ ಮನೆಯಲ್ಲಿರುವಾಗ ನ್ಯೂಸ್ ಮೂಲಕ ಗೊತ್ತಾಗುತ್ತೆ ಅಂದ್ರೆ ಇಡೀ ಜಗತ್ತಿಗೆ ವೈರಸ್ ಅಂಟಿಕೊಂಡಿದೆ ಮತ್ತು ಜನರೆಲ್ಲ ಸಾಯ್ತಾ ಇದ್ದಾರೆ ಅಂತ. ಪಮೇಲಾ ತನ್ನ ನಾಯಿ ಕರ್ಕೊಂಡು ಹೊರಗೆ ಹೋದಾಗ ನೋಡ್ತಾಳೆ, ಎಲ್ಲರೂ ಮಾಸ್ಕ್ ಹಾಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿ ಅವಳಿಗೆ ತುಂಬಾ ಭಯ ಆಗುತ್ತೆ. ಮನೆಗೆ ಬಂದ ಮೇಲೆ ಪಮೇಲಾ ನಮ್ಮ ಕೆಲಸದವಳು ಯಾಕೆ ಬಂದಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಬೆಂಜಮಿನ್ ಅವಳು ಕೂಡ ವೈರಸ್ನಿಂದ ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಪಮೇಲಾಗೆ ತುಂಬಾ ಕೋಪ ಮತ್ತು ಬೇಸರ ಆಗುತ್ತೆ. ಈ ಗವರ್ನಮೆಂಟ್ ಯಾಕೆ ಇನ್ನು ವ್ಯಾಕ್ಸಿನ್ ಕಂಡು ಹಿಡಿತಾ ಇಲ್ಲ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಟಿವಿಯಲ್ಲಿ ನ್ಯೂಸ್ ಬರುತ್ತೆ, ದೇಶದ ಪ್ರೆಸಿಡೆಂಟ್ಗಳೆಲ್ಲ ಸತ್ತು ಹೋಗಿದ್ದಾರೆ ಅಂತ. ಹೀಗೆ ಮೆಲ್ಲನೆ ಇಡೀ ಸಿಟಿನೇ ಖಾಲಿಯಾಗುತ್ತೆ. ಒಂದು ಸಲ ಪಮೇಲಾ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅವಳ ಫ್ರೆಂಡ್ ಒಬ್ಬಳು ಸಿಗ್ತಾಳೆ. ಆ ಫ್ರೆಂಡ್ ಒಂದು ಸೀಕ್ರೆಟ್ ಬಂಕರ್ ಬಗ್ಗೆ ಪಮೇಲಾಗೆ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಪಮೇಲಾ ಎದ್ದು ನೋಡಿದ್ರೆ ಗಂಡ ಬೆಂಜಮಿನ್ ಪಕ್ಕದಲ್ಲಿ ಇರಲ್ಲ. ಅವನು ಒಂದು ರೂಮ್ನಲ್ಲಿ ತನ್ನನ್ನ ತಾನು ಲಾಕ್ ಮಾಡಿಕೊಂಡಿರ್ತಾನೆ. ಯಾಕಂದ್ರೆ ಅವನಿಗೂ ವೈರಸ್ ಅಟ್ಯಾಕ್ ಆಗಿರುತ್ತೆ. ಅವನು ಪಮೇಲಾಗೆ ಅಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಇಬ್ರು ಒಬ್ಬರಿಗೊಬ್ಬರು ಕೊನೆಯದಾಗಿ ಗುಡ್ ಬೈ ಹೇಳ್ತಾರೆ. ಪಮೇಲಾ ತನ್ನ ಮೈಯನ್ನೆಲ್ಲ ಕವರ್ ಮಾಡ್ಕೊಂಡು ಸೂಪರ್ ಮಾರ್ಕೆಟ್ನಲ್ಲಿ ಸಿಕ್ಕಿದ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳನ್ನ ಎಷ್ಟೇ ಕರೆದರೂ ಅವಳು ಬರಲ್ಲ. ರೂಮ್ ಒಳಗೆ ಹೋಗಿ ನೋಡಿದ್ರೆ ಆ ಫ್ರೆಂಡ್ ಕೂಡ ವೈರಸ್ನಿಂದ ಸತ್ತು ಬಿದ್ದಿರ್ತಾಳೆ. ಅಲ್ಲಿ ಪಮೇಲಾಗೆ ಒಂದು ಫೈಲ್ ಸಿಗುತ್ತೆ. ಅದರಲ್ಲಿ ಆ ಸೀಕ್ರೆಟ್ ಬಂಕರ್ ಎಲ್ಲಿದೆ ಅನ್ನೋ ಅಡ್ರೆಸ್ ಇರುತ್ತೆ. ಪಮೇಲಾ ತನ್ನ ನಾಯಿ ಜೊತೆ ಹೇಗೋ ಮಾಡಿ ಆ ಬಂಕರ್ ತಲುಪ್ತಾಳೆ. ಅಲ್ಲಿ ಜೀವನಕ್ಕೆ ಬೇಕಾದ ಎಲ್ಲಾ ಸಾಮಾನುಗಳು ಇರುತ್ತವೆ. ಅಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಇರುತ್ತೆ. ಅದು ಡ್ರೋನ್ಗೆ ಕನೆಕ್ಟ್ ಆಗಿರುತ್ತೆ. ಆ ಡ್ರೋನ್ ಮೂಲಕ ಪಮೇಲಾ ಇಡೀ ಸಿಟಿ ಮೇಲೆ ಕಣ್ಣಿಟ್ಟಿರ್ತಾಳೆ. ಹೀಗೆ ಅವಳು ಆ ಬಂಕರ್ನಲ್ಲಿ ಕಳೆದು ಹೋಗಿ ಬರೋಬ್ಬರಿ 2 ವರ್ಷ ಆಗಿರುತ್ತೆ. ಒಂದು ದಿನ ಅವಳು ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾಳೆ. ಅಷ್ಟರಲ್ಲಿ ಅವಳ ನಾಯಿ ಕೂಡ ಅವಳನ್ನ ಬಿಟ್ಟು ಹೋಗಿರುತ್ತೆ. ಈಗ ಪಮೇಲಾ ಪೂರ್ತಿ ಒಂಟಿ. ಒಂದು ದಿನ ಡ್ರೋನ್ ಹಾರಿಸುವಾಗ ಅವಳಿಗೆ ಐಲ್ಯಾಂಡ್ನಲ್ಲಿ ಏರಿಕಾ ಕಾಣಿಸ್ತಾಳೆ. ಅದಾದ ಮೇಲೆ ಏನಾಯ್ತು ಅಂತ ನಮಗೆ ಗೊತ್ತೇ ಇದೆ. ಪಮೇಲಾ ಸಿಗ್ನಲ್ ಕೊಡೋಕು ಮುಂಚೆನೆ ಡ್ರೋನ್ ಬ್ಯಾಟರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗುತ್ತೆ. ಮತ್ತೆ ಚಾರ್ಜ್ ಮಾಡಿ ಡ್ರೋನ್ ಹಾರಿಸಿದಾಗ ಅಲ್ಲಿ ಡಾಕ್ಟರ್ ಡೇರಿ, ಏರಿಕಾ ಮತ್ತು ಕ್ಯಾರಲ್ ಇರೋದು ಕಾಣಿಸುತ್ತೆ. ಅವರು ಒಂದು ಬೋರ್ಡ್ ಹಿಡಿದಿರ್ತಾರೆ. ಅದರಲ್ಲಿ ನಾವು ಆರಾಮಾಗಿದ್ದೀವಿ, ಭಯಪಡಬೇಡಿ ಅಂತ ಬರೆದಿರುತ್ತೆ. ಇದನ್ನ ನೋಡಿ ಪಮೇಲಾಗೆ ತುಂಬಾ ಖುಷಿಯಾಗುತ್ತೆ. ಆದರೆ ಅಷ್ಟರಲ್ಲಿ ಮೆಲಿಸಾ ಆ ಡ್ರೋನ್ಗೆ ಶೂಟ್ ಮಾಡಿ ಹೊಡೆದು ಹಾಕ್ತಾಳೆ. ಹೊರಗೆ ಜನ ಬದುಕಿದ್ದಾರೆ ಅಂತ ಕನ್ಫರ್ಮ್ ಆದ ಮೇಲೆ ಪಮೇಲಾ ಬಂಕರ್ನಿಂದ ಹೊರಗೆ ಬರ್ತಾಳೆ. ಈಗ ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ ಟೈಮ್ಗೆ ಬರ್ತೀವಿ. ಮೆಲಿಸಾ ತನ್ನ ರೂಮ್ನಲ್ಲಿ ಕೂತು ಸುಮ್ಮನೆ ಕನ್ನಡಿಯನ್ನೇ ನೋಡ್ತಾ ಇರ್ತಾಳೆ. ಕ್ಯಾರಲ್ ಹೇಳಿದ ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಅವಳ ಹತ್ತಿರ ಮಾತಾಡಿಸ್ತಾರೆ. ಆದರೆ ಟಾಡ್ ಮಾತ್ರ ಒಳಗೆ ಹೋಗಲ್ಲ. ಮೆಲಿಸಾ ಎಲ್ಲರ ಕಿವಿಯಲ್ಲಿ ಏನೋ ರಹಸ್ಯ ಹೇಳಿರ್ತಾಳೆ. ಅದನ್ನ ಅವರೆಲ್ಲ ಹೊರಗೆ ಬಂದು ಚರ್ಚೆ ಮಾಡ್ತಾರೆ. ಮೆಲಿಸಾ ಕನ್ನಡಿ ಹತ್ತಿರ ಬಂದು ಟಾಡ್ಗೆ, ನಾನು ನಿನ್ನನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಟಾಡ್ ಬಂದು ಕ್ಯಾರಲ್ ಮತ್ತು ಏರಿಕಾ ಹತ್ತಿರ, ನಾನು ಮೆಲಿಸಾ ಮೇಲೆ ಕಣ್ಣಿಡೋಕೆ ಅವಳ ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಫಿಲಿಪ್ ಮಾತ್ರೆ ತಗೊಂಡು ಬರ್ತಾನೆ. ಆದ್ರೆ ಟಾಡ್ ಅದನ್ನ ತಡೆದು, ನಾವು ಡಾಕ್ಟರ್ಗಳಲ್ಲ, ಸುಮ್ಮನೆ ಮಾತ್ರೆ ಕೊಡೋದು ಬೇಡ ಅಂತ ಹೇಳ್ತಾನೆ. ಆಮೇಲೆ ಫಿಲಿಪ್ ಲೂಯಿಸ್ನ ಒಂದು ಕಡೆ ಕರ್ಕೊಂಡು ಹೋಗಿ ಒಂದು ಅಸಲಿ ಪ್ಲೇನ್ ತೋರಿಸ್ತಾನೆ. ನೀನು ಮೊದಲ ಸಲ ವಿಮಾನ ಹಾರಿಸೋಕೆ ರೆಡಿ ಇರು ಅಂತಾನೆ. ಲೂಯಿಸ್ಗೆ ಮೊದಲು ಭಯ ಆಗುತ್ತೆ. ಆದ್ರೆ ಫಿಲಿಪ್ ಅವನನ್ನ ಒಪ್ಪಿಸ್ತಾನೆ. ನೀನು ವಿಮಾನ ತಗೊಂಡು ಹೋದ್ರೆ ಮೆಲಿಸಾಗೆ ಯಾರಾದ್ರೂ ಡಾಕ್ಟರ್ ಸಿಗಬಹುದು ಅಲ್ವಾ ಅಂದಾಗ ಲೂಯಿಸ್ ಒಪ್ಕೊಳ್ತಾನೆ. ಆ ಖುಷಿಯಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾರೆ. ಏರಿಕಾ ತನಗೆ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂದಾಗ ಲೂಯಿಸ್ ಆಯ್ತು ಅಂತಾನೆ. ಮಾರನೇ ದಿನ ಲೂಯಿಸ್ ಪ್ಲೇನ್ ಹತ್ತಿ ಟೇಕ್ ಆಫ್ ತಗೋತಾನೆ. ಎಲ್ಲರೂ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ. ಆದರೆ ಅಯ್ಯೋ ಅನ್ನೋ ಹಾಗೆ ಪ್ಲೇನ್ ಸ್ವಲ್ಪ ಮೇಲೆ ಹೋಗಿ ಕಂಟ್ರೋಲ್ ತಪ್ಪಿ ಕೆಳಗೆ ಬಿದ್ದು ಕ್ರ್ಯಾಶ್ ಆಗುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಲೂಯಿಸ್ ಸತ್ತು ಹೋಗ್ತಾನೆ. ಎಲ್ಲರಿಗೂ ತುಂಬಾ ದುಃಖ ಆಗುತ್ತೆ ಮತ್ತು ಅವರೆಲ್ಲ ಸೇರಿ ಲೂಯಿಸ್ನ ಅಂತ್ಯಕ್ರಿಯೆ ಮಾಡ್ತಾರೆ. ಮರುದಿನ ಫಿಲಿಪ್ ಚರ್ಚ್ಗೆ ಹೋಗಿ ಲೂಯಿಸ್ ಸಾವಿಗೆ ತನ್ನನ್ನೇ ಹೊಣೆ ಮಾಡಿಕೊಂಡು ದೇವರ ಹತ್ತಿರ ಕ್ಷಮೆ ಕೇಳ್ತಾನೆ. ಆಮೇಲೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸಾಮಾನು ತರ್ತಾನೆ. ಎಲ್ಲರಿಗೂ ಏನೋ ತೋರಿಸಬೇಕು ಅಂತ ಕರೀತಾನೆ. ಏರಿಕಾ ಇರೋ ಬಿಲ್ಡಿಂಗ್ಗೆಲ್ಲ ಲೈಟ್ಸ್ ಹಾಕಿ ಶೃಂಗಾರ ಮಾಡಿರ್ತಾನೆ. ಆದ್ರೆ ಇದು ಟಾಡ್, ಏರಿಕಾ ಮತ್ತು ಕ್ಯಾರಲ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಅಲ್ಲಿಂದ ಹೊರಟು ಹೋಗ್ತಾರೆ.
ಆದರೆ ಫಿಲಿಪ್ ಈ ಲೈಟ್ ಹಾಕೋಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿದ್ದರಿಂದ ಇಡೀ ಬಿಲ್ಡಿಂಗ್ ನಲ್ಲಿ ಪವರ್ ರಿಸ್ಟಾರ್ಟ್ ಆಗುತ್ತೆ. ಇದರಿಂದ ಏರಿಕಾ ಇದ್ದ ಫ್ಲೋರ್ನ ಲಿಫ್ಟ್ ಕೂಡ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಲಿಫ್ಟ್ ಓಪನ್ ಆದಾಗ ನಮಗೆ ಗೊತ್ತಾಗುತ್ತೆ ಅಂದ್ರೆ ಏರಿಕಾ ಇನ್ನೂ ಬದುಕಿದ್ದಾಳೆ. ಏರಿಕಾ ಓಡಿ ಬಂದು ಫಿಲಿಪ್ನ ನೋಡ್ತಾಳೆ. ಅವಳನ್ನ ನೋಡಿದ ಫಿಲಿಪ್ಗೆ ಏನೋ ಪಿಕ್ನಿಕ್ ಮುಗಿಸಿಕೊಂಡು ಬಂದಿದ್ದಾಳೆ, ಸ್ವಲ್ಪ ಜಾಸ್ತಿ ಕುಡಿದಿರಬೇಕು ಅಂತ ಅನ್ಸುತ್ತೆ. ಆಮೇಲೆ ಏರಿಕಾ ಕ್ಯಾರಲ್ ಹತ್ತಿರ ಹೋದಾಗ ಅವಳ ಮೈಯಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಕ್ಯಾರಲ್, ಫಸ್ಟ್ ಹೋಗಿ ಸ್ನಾನ ಮಾಡು ಅಂತಾಳೆ. ಅಷ್ಟರಲ್ಲಿ ಏರಿಕಾ ಅಲ್ಲಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಮುಂದಿನ ಸೀನ್ನಲ್ಲಿ ಎಲ್ಲರೂ ಏರಿಕಾ ಪಕ್ಕ ಕೂತಿರ್ತಾರೆ. ಫಿಲಿಪ್ ಅವಳಿಗೆ ಕುಡಿಯೋಕೆ ನೀರು ತಂದು ಕೊಡ್ತಾನೆ. ಏರಿಕಾ ಪ್ರಜ್ಞೆ ಬಂದ ಮೇಲೆ ಎಲ್ಲರಿಗೂ ಅಸಲಿ ವಿಷಯ ಹೇಳ್ತಾಳೆ. ಅವಳು ಯಾವುದೇ ಪಾರ್ಟಿಗೆ ಹೋಗಿರಲಿಲ್ಲ, ಲಿಫ್ಟ್ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದಳು. ಅಷ್ಟೇ ಅಲ್ಲ, ಅವಳ ಕಾಲಿಗೆ ಅವಳಿಂದಲೇ ಅಚಾತುರ್ಯದಿಂದ ಗುಂಡು ಬಿದ್ದಿರುತ್ತೆ ಅಂತ ಹೇಳ್ತಾಳೆ. ಏರಿಕಾ ವಾಪಸ್ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಫಿಲಿಪ್ ಅವಳಿಗೆ ಲೂಯಿಸ್ ಪ್ಲೇನ್ ಕ್ರ್ಯಾಶ್ನಲ್ಲಿ ಸತ್ತ ವಿಷಯ ಹೇಳ್ತಾನೆ. ಆಮೇಲೆ ಕ್ಯಾರಲ್ ಏರಿಕಾನ ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಮುಂದಿನ ದಿನ ಫಿಲಿಪ್ ಆಟವಾಡ್ತಾ ಇರ್ತಾನೆ. ಆಗ ಟಾಡ್ ಬಂದು, ನಾವು ಮೆಲಿಸಾನ ಅವಳ ಹಳೆ ಮನೆಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಅವಳಿಗೆ ಬೇಕಾದ ಮಾತ್ರೆಗಳು ಮತ್ತು ಅವಳ ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದು ಅಂತಾನೆ. ಮೆಲಿಸಾ ಅಡ್ರೆಸ್ ಹೇಳಲ್ಲ ಅನ್ನೋದು ಟಾಡ್ಗೆ ಗೊತ್ತು. ಅದಕ್ಕೆ ಫಿಲಿಪ್ ಹತ್ತಿರ, ನೀನೇ ಹೇಗಾದ್ರೂ ಮಾಡಿ ಅಡ್ರೆಸ್ ಕೇಳು ಅಂತ ಹೇಳ್ತಾನೆ. ಹೋಗೋ ದಾರಿಯಲ್ಲಿ ಫಿಲಿಪ್ ಮೆಲಿಸಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವಳು ಇವನನ್ನ ಪೂರ್ತಿ ಇಗ್ನೋರ್ ಮಾಡ್ತಾ ಇರ್ತಾಳೆ. ಮೆಲಿಸಾ ಮನೆಗೆ ಹೋದ ಮೇಲೆ ಟಾಡ್ ಮತ್ತು ಫಿಲಿಪ್ ಅಲ್ಲಿರೋ ಫೋಟೋಗಳನ್ನೆಲ್ಲ ನೋಡ್ತಾರೆ. ಅದನ್ನ ನೋಡಿ ಟಾಡ್ಗೆ ಮೆಲಿಸಾ ಬಹುಶಃ ದತ್ತು ಪುತ್ರಿ, ಅಡಾಪ್ಟೆಡ್ ಇರಬೇಕು ಅನ್ಸುತ್ತೆ. ಆ ರಾತ್ರಿ ಅವರಿಬ್ಬರು ಅದೇ ಮನೆಯಲ್ಲಿ ಮಲಗಿಬಿಡ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಮೆಲಿಸಾ ಮನೆಯಲ್ಲಿ ಇರಲ್ಲ. ಅವರಿಬ್ಬರು ಗಾಬರಿಯಿಂದ ಅವಳನ್ನ ಹುಡುಕಿಕೊಂಡು ಹೊರಡ್ತಾರೆ. ದಾರಿಯಲ್ಲಿ ಮೆಲಿಸಾಳ ದೊಡ್ಡದೊಂದು ಬ್ಯಾನರ್ ಕಾಣಿಸುತ್ತೆ. ಅದರಲ್ಲಿ ಅವಳ ಆಫೀಸ್ ಹೆಸರು ಇರುತ್ತೆ. ಆಫೀಸ್ಗೆ ಹೋದಾಗ ಅಲ್ಲಿರೋ ಒಂದು ಮ್ಯಾಗಜೀನ್ನಲ್ಲಿ ಮೆಲಿಸಾಳ ಇನ್ನೊಂದು ಮನೆ ಅಡ್ರೆಸ್ ಸಿಗುತ್ತೆ. ಅಲ್ಲಿಗೆ ಹೋದಾಗಲೂ ಮೆಲಿಸಾಳ ತುಂಬಾ ಫೋಟೋಗಳು ಕಾಣಿಸುತ್ತವೆ. ಮನೆ ಪೂರ್ತಿ ಚೆಕ್ ಮಾಡಿದಾಗ ಮೆಲಿಸಾ ಒಂದು ರೂಮ್ನಲ್ಲಿ ಮಲಗಿರೋದು ನೋಡ್ತಾರೆ. ಇತ್ತ ಕಡೆ ಏರಿಕಾ ಬಂದು ಕ್ಯಾರಲ್ ಹತ್ತಿರ, ನಾನು ಫ್ಯಾಮಿಲಿ ಫೋಟೋ ತೆಗೆಸಿಕೊಳ್ಳೋಕೆ ರೆಡಿ ಇದ್ದೀನಿ ಅಂತಾಳೆ. ಕ್ಯಾರಲ್ಗೆ ಫುಲ್ ಖುಷಿಯಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಫಿಲಿಪ್ ಮತ್ತು ಟಾಡ್ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೆಲಿಸಾ ಆಫೀಸ್ ಬಟ್ಟೆ ಹಾಕೊಂಡು ಕೆಳಗೆ ಬರ್ತಾಳೆ. ಆಮೇಲೆ ಅವಳು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿ ಒಂದು ಮಾತ್ರೆ ತಗೋತಾಳೆ. ಟಾಡ್ ಆ ಮಾತ್ರೆಯ ಬಗ್ಗೆ ಕೇಳಿದಾಗ ಮೆಲಿಸಾ ಆ ಬಾಟಲಿ ಅವನಿಗೆ ಕೊಡ್ತಾಳೆ. ಟಾಡ್ ಚೆಕ್ ಮಾಡಿದ್ರೆ ಅದರಲ್ಲಿ ಕೇವಲ ಒಂದೇ ಒಂದು ಮಾತ್ರೆ ಉಳಿದಿರುತ್ತೆ. ಆಮೇಲೆ ಅವರೆಲ್ಲ ಮೆಲಿಸಾನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಇಲ್ಲಿ ಮನೆಯಲ್ಲಿ ಕ್ಯಾರಲ್ ಮತ್ತು ಏರಿಕಾ ಫ್ಯಾಮಿಲಿ ಫೋಟೋ ತಗೋತಿರ್ತಾರೆ. ಕ್ಯಾರಲ್ ಲ್ಯಾಪ್ಟಾಪ್ ನಲ್ಲಿ ಫೋಟೋಗಳನ್ನ ನೋಡ್ತಾ ಇರುವಾಗ ಒಂದು ಫೋಟೋದ ಹಿಂದೆ ಏನೋ ವಿಚಿತ್ರವಾದ ಪ್ರಾಣಿ ಕಾಣಿಸುತ್ತೆ. ಅದನ್ನ ನೋಡಿ ಕ್ಯಾರಲ್ ಪೂರ್ತಿ ಶಾಕ್ ಆಗ್ತಾಳೆ. ಕ್ಯಾರಲ್ ಎಲ್ಲರನ್ನೂ ಕರೆದು ಆ ಫೋಟೋ ತೋರಿಸ್ತಾಳೆ. ಆ ಪ್ರಾಣಿಯನ್ನು ನೋಡಿ ಎಲ್ಲರೂ ಒಂದೊಂದು ರೀತಿ ಮಾತಾಡೋಕೆ ಶುರು ಮಾಡ್ತಾರೆ. ಆಮೇಲೆ ಫಿಲಿಪ್ ಒಂದು ಪ್ಲಾನ್ ಮಾಡಿ ಎಲ್ಲರೂ ಅದರಂತೆ ನಡೆಯಬೇಕು ಅಂತ ಹೇಳ್ತಾನೆ. ಇತ್ತ ಮೆಲಿಸಾ ಎದ್ದಾಗ ಟಾಡ್ ಅವಳು ದಿನ ತಗೊಳ್ಳೋ ಮಾತ್ರೆಗಳ ಬಗ್ಗೆ ಕೇಳ್ತಾನೆ. ಆದ್ರೆ ಮೆಲಿಸಾ ಏನೂ ಉತ್ತರ ಕೊಡಲ್ಲ. ಮುಂದಿನ ಸೀನ್ನಲ್ಲಿ ಫಿಲಿಪ್, ಏರಿಕಾ ಮತ್ತು ಕ್ಯಾರಲ್ ಆ ಫೋಟೋ ತೆಗೆದ ಜಾಗಕ್ಕೆ ಹೋಗ್ತಾರೆ. ಆ ಪ್ರಾಣಿ ಅಲ್ಲಿಗೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಕ್ಯಾರಲ್ ಫಿಲಿಪ್ಗೆ, ನಾವು ಆ ಕಾಡಿನಲ್ಲಿರೋ ಮನೆ ಒಳಗೆ ಹೋಗಿ ನೋಡೋಣ, ಯಾರಾದ್ರೂ ಸಿಗಬಹುದು ಅಂತಾಳೆ. ಒಳಗೆ ಹೋದಾಗ ಅಲ್ಲಿ ಯಾರೂ ಇರಲ್ಲ. ಆದ್ರೆ ಅಲ್ಲಿರೋ ಸೆಟಪ್ ನೋಡಿ ಏರಿಕಾ, ಇಲ್ಲಿ ಯಾರೋ ಮಗು ಇರಬೇಕು ಅಂತಾಳೆ. ಅಲ್ಲಿ ಫಿಲಿಪ್ಗೆ ಆ ಪ್ರಾಣಿಯ ಮುಖವಾಡ, ಮಾಸ್ಕ್ ಸಿಗುತ್ತೆ. ಅಷ್ಟರಲ್ಲಿ ಅವರಿಗೊಂದು ಡ್ರಾಯಿಂಗ್ ಕಾಣಿಸುತ್ತೆ. ಅದನ್ನ ನೋಡಿ ಕ್ಯಾರಲ್, ಇದು ನಾವು ಕ್ಯಾಂಪಿಂಗ್ ಹೋದಾಗ ಬಿಡಿಸಿದ ಡ್ರಾಯಿಂಗ್ ಅಲ್ವಾ ಅಂತಾಳೆ. ಮನೆಯಲ್ಲಿ ಟಾಡ್ ಏರಿಕಾಳ ಹತ್ತಿರ ಬಂದು, ಮೆಲಿಸಾ ತಗೊಳ್ಳೋ ಆ ಮಾತ್ರೆ ಯಾವುದಕ್ಕೆ ಅಂತ ತಿಳಿಯಬೇಕು ಅಂತ ಹೇಳ್ತಾನೆ. ಟಾಡ್ ಮತ್ತು ಏರಿಕಾ ಫಾರ್ಮಸಿಗೆ ಹೋಗಿ ಮೆಲಿಸಾಳ ಮಾತ್ರೆಯನ್ನು ಅಲ್ಲಿರೋ ಎಲ್ಲಾ ಮಾತ್ರೆಗಳ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಈ ಗೊಂದಲದಲ್ಲಿ ಏರಿಕಾ ಮೆಲಿಸಾಳ ಮಾತ್ರೆಯನ್ನು ಉಳಿದೆಲ್ಲ ಮಾತ್ರೆಗಳ ಜೊತೆ ಬೆರೆಸಿಬಿಟ್ಟಾಳೆ. ಇದರಿಂದ ಟಾಡ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅಲ್ಲಿಂದ ಹೊರಟು ಹೋಗ್ತಾನೆ. ವಾಪಸ್ ಬರುವಾಗ ಏರಿಕಾ ಟಾಡ್ಗೆ, ನನ್ನ ಪಿಯಾನೋ ಆ ಲಿಫ್ಟ್ನಲ್ಲಿ ಉಳಿದು ಹೋಗಿದೆ, ಅದನ್ನ ತಂದು ಕೊಡು ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಏರಿಕಾ ಮೆಲಿಸಾಳ ಮಾತ್ರೆಯನ್ನ ಟಾಡ್ ಮುಂದೆ ಇಡ್ತಾಳೆ. ಅದು ಅವಳ ಹತ್ತಿರವೇ ಇರುತ್ತೆ. ಇನ್ನೊಂದು ಕಡೆ ಫಿಲಿಪ್ ಆ ಮಗುವನ್ನ ಹುಡುಕೋಕೆ ಸಿಕ್ಕಾಪಟ್ಟೆ ಕೂಗಾಡ್ತಾನೆ. ಆದ್ರೆ ಮಗು ಸಿಗಲ್ಲ. ಟಾಡ್ ಏರಿಕಾಳ ಪಿಯಾನೋ ತರೋಕೆ ಲಿಫ್ಟ್ ಹತ್ತಿದಾಗ ಅಲ್ಲಿರೋ ಪರಿಸ್ಥಿತಿ ನೋಡಿ ಅವಳಿಗೆ ಎಷ್ಟು ಕಷ್ಟ ಆಗಿರಬಹುದು ಅಂತ ಫೀಲ್ ಮಾಡ್ತಾನೆ. ಆ ಪುಟ್ಟ ಪಿಯಾನೋ ತಂದು ಏರಿಕಾಳ ಹತ್ತಿರ ಕ್ಷಮೆ ಕೇಳ್ತಾನೆ. ಅವರಿಬ್ಬರು ಪರಸ್ಪರ ಅಪ್ಪಿಕೊಳ್ತಾರೆ. ಕ್ಯಾರಲ್, ಏರಿಕಾ ಮತ್ತು ಫಿಲಿಪ್ ವಾಪಸ್ ಬರುವಾಗ ಫಿಲಿಪ್ ಚಲಿಸೋ ಕಾರಿನಿಂದಲೇ ಕೆಳಗೆ ಜಿಗಿತಾನೆ. ಅವನು ರಾತ್ರಿ ಪೂರ್ತಿ ಆ ಮನೆ ಮೇಲೆ ಕಣ್ಣಿಡ್ತಾನೆ, ಆದ್ರೆ ಯಾರೂ ಬರಲ್ಲ.
ಇತ್ತ ಟಾಡ್ ಮತ್ತು ಏರಿಕಾಗೆ ಮೆಲಿಸಾ ತಗೊಳ್ಳೋ ಮಾತ್ರೆ ಸ್ಟ್ರೆಸ್ ಕಡಿಮೆ ಮಾಡೋದು ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಕ್ಯಾರಲ್ ಮತ್ತು ಏರಿಕಾ ಫಿಲಿಪ್ ಹತ್ತಿರ ಹೋದಾಗ ಇಲ್ಲಿ ಯಾರು ಬಂದಿಲ್ಲ ಅಂತ ಅವನು ಬೇಸರದಿಂದ ಹೇಳ್ತಾನೆ. ಆದ್ರೆ ಅವರು ವಾಪಸ್ ಹೊರಡುವಾಗ ಕಾರಿನ ಹಿಂದೆ ಅದೇ ಪ್ರಾಣಿ ಕೂತಿರೋದು ಫಿಲಿಪ್ಗೆ ಕಾಣಿಸುತ್ತೆ. ಅದನ್ನ ಅವರು ಮನೆಗೆ ಕರ್ಕೊಂಡು ಬರ್ತಾರೆ. ಆ ಪ್ರಾಣಿ ಬೇರೆ ಯಾರೂ ಅಲ್ಲ, ಅದು ಒಂದು ಮಗು. ಎಲ್ಲರೂ ಅದನ್ನ ಕುತೂಹಲದಿಂದ ನೋಡ್ತಾರೆ. ಫಿಲಿಪ್, ನಾನು ಇವನನ್ನ ಒಬ್ಬ ಒಳ್ಳೆ ಅಪ್ಪನ ತರ ನೋಡ್ಕೊಳ್ತೀನಿ ಅಂತಾನೆ. ಆ ಮಗು ಸುಮ್ಮನೆ ಕೂತು ಜೋಕಾಲಿ ಆಡ್ತಾ ಇರುತ್ತೆ. ಎಲ್ಲರೂ ಅವನ ಹೆಸರೇನು ಅಂತ ಕೇಳ್ತಾರೆ. ಮಾಸ್ಕ್ ತೆಗೆಯೋಕೆ ಟ್ರೈ ಮಾಡ್ತಾರೆ, ಆದ್ರೆ ಅವನು ಏನು ಹೇಳಲ್ಲ. ಅಷ್ಟರಲ್ಲಿ ಏರಿಕಾ ಪಿಜ್ಜಾ ತಂದಾಗ ಮಗು ತನ್ನಷ್ಟಕ್ಕೆ ತಾನೇ ಮಾಸ್ಕ್ ತೆಗೆದು ಪಿಜ್ಜಾ ತಿನ್ನೋಕೆ ಶುರು ಮಾಡುತ್ತೆ. ಫಿಲಿಪ್ ತನ್ನ ಹೆಸರು ಹೇಳ್ತಾನೆ, ಮಗುವಿನ ಹೆಸರು ಕೇಳ್ತಾನೆ, ಆದ್ರೆ ಮಗು ಸೈಲೆಂಟ್. ಕ್ಯಾರಲ್ ಕೇಳಿದ್ರು ಅಷ್ಟೇ. ಕೊನೆಗೆ ಫಿಲಿಪ್ ಆ ಮಗುವಿಗೆ ಜಾಸ್ಪರ್ ಅಂತ ಹೆಸರಿಡ್ತಾನೆ. ಜಾಸ್ಪರ್ ರಿಮೋಟ್ ಕಾರಲ್ಲಿ ಆಟವಾಡ್ತಾ ಇರ್ತಾನೆ. ಫಿಲಿಪ್ ಅವನ ಜೊತೆ ಮಾತಾಡೋಕೆ ಎಷ್ಟೇ ಟ್ರೈ ಮಾಡಿದ್ರು ಅವನು ರೆಸ್ಪಾನ್ಸ್ ಕೊಡಲ್ಲ. ಒಂದು ಸಲ ಜಾಸ್ಪರ್ ಪಾಲಿಸ್ ಕಾರ್ ಒಳಗೆ ಕೂತಾಗಲೂ ಫಿಲಿಪ್ ಆಟವಾಡೋಕೆ ಹೋಗ್ತಾನೆ, ಆದ್ರೆ ಮಗು ಅಲ್ಲಿಂದ ಎದ್ದು ಹೋಗಿಬಿಡುತ್ತೆ. ಟಾಡ್ ಏರಿಕಾಳ ಹತ್ತಿರ ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾ ಹೆಗಲ ಮೇಲೆ ಕೈ ಇಡ್ತಾನೆ. ಇದನ್ನ ಕ್ಯಾರಲ್ ನೋಡಿಬಿಡ್ತಾಳೆ. ಅವಳಿಗೆ ಏನೋ ಅನುಮಾನ ಶುರುವಾಗುತ್ತೆ. ಫಿಲಿಪ್ ತನ್ನ ಹಳೆಯ ಬಾಲ್ ತಂದು ಜಾಸ್ಪರ್ಗೆ ತೋರಿಸಿ, ಒಂದು ಕಾಲದಲ್ಲಿ ನಾನು ಒಂಟಿಯಾಗಿದ್ದೆ, ಆಗ ಇದೇ ನನ್ನ ಫ್ರೆಂಡ್ ಅಂತ ಹೇಳ್ತಾನೆ. ಆದ್ರೆ ಜಾಸ್ಪರ್ ಆ ಬಾಲ್ ತಗೊಂಡು ಕೆಳಗೆ ಎಸಿತಾನೆ. ಅದು ಕಾರ್ ಚಕ್ರದ ಕೆಳಗೆ ಸಿಕ್ಕಿ ಒಡೆದು ಹೋಗುತ್ತೆ. ಆ ಕಾರ್ ಏರಿಕಾಳದ್ದು. ಕ್ಯಾರಲ್ ಏರಿಕಾಳ ಹತ್ತಿರ ಬಂದು ಟಾಡ್ ಬಗ್ಗೆ ಮಾತಾಡ್ತಾಳೆ. ಏರಿಕಾ, ನಮಗೆ ಬ್ರೇಕಪ್ ಆಗಿದೆ, ನಾವು ಬರೀ ಫ್ರೆಂಡ್ಸ್ ಅಷ್ಟೇ ಅಂತಾಳೆ. ಆದ್ರೆ ಕ್ಯಾರಲ್ ಸಮಾಧಾನ ಆಗಲ್ಲ. ಅಷ್ಟರಲ್ಲಿ ಕೆಳಗಡೆ ಫಿಲಿಪ್ ಜೋರಾಗಿ ಅಳೋ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ಅವನು ತನ್ನ ಒಡೆದು ಹೋದ ಬಾಲ್ ಹಿಡಿದು ಅಳ್ತಾ ಇರ್ತಾನೆ. ಆಮೇಲೆ ಆ ಬಾಲ್ಗೆ ಟೇಪ್ ಹಾಕಿ ಸರಿ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಕ್ಯಾರಲ್ ಬಂದು, ಮಗು ನಿನ್ನ ಮಾತು ಕೇಳ್ತಿಲ್ಲ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಐಡಿಯಾ ಕೊಡ್ತಾಳೆ. ಫಿಲಿಪ್ ಜಾಸ್ಪರ್ ಹತ್ತಿರ ಹೋಗಿ, ಈ ಮನೆಯಲ್ಲಿ ಇರಬೇಕಾದ್ರೆ ಕೆಲವು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳೋಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಜಾಸ್ಪರ್ ಒಂದು ಸಿಗರೇಟ್ ತೆಗೆದು ಸೇದೋಕೆ ಶುರು ಮಾಡ್ತಾನೆ. ಫಿಲಿಪ್ ಜಾಸ್ಪರ್ ಕೈಯಲ್ಲಿದ್ದ ಸಿಗರೇಟ್ ಅನ್ನ ಕಿತ್ತುಕೊಳ್ತಾನೆ, ಆದ್ರೆ ಅವನು ಇನ್ನೊಂದು ಸಿಗರೇಟ್ ತೆಗಿತಾನೆ. ಫಿಲಿಪ್ ಅದನ್ನು ಕಿತ್ತುಕೊಂಡು, ನನ್ನ ಮಾತು ಕೇಳಿದ್ರೆ ಮಾತ್ರ ನಿನಗೆ ಸಿಗರೇಟ್ ವಾಪಸ್ ಕೊಡೋದು ಅಂತ ಕಂಡೀಷನ್ ಹಾಕ್ತಾನೆ. ಇತ್ತ ಕಡೆ ಕ್ಯಾರಲ್ ಟಾಡ್ ಹತ್ತಿರ ಬಂದು, ಏನೋ ಸಮಾಚಾರ, ಇತ್ತೀಚೆಗೆ ನಮ್ಮ ಅಮ್ಮನ ಜೊತೆ ಫುಲ್ ಬ್ಯುಸಿ ಆಗಿದ್ದೀಯಾ ಅಂತ ರೇಗಿಸ್ತಾಳೆ. ಟಾಡ್, ನೀನು ಅಂದುಕೊಂಡಂಗೆ ಏನೂ ಇಲ್ಲ ಅಂದರು. ಕ್ಯಾರಲ್, ನನ್ನ ಕಣ್ಣು ನಿನ್ನ ಮೇಲಿರುತ್ತೆ, ಅಮ್ಮನಿಂದ ದೂರ ಇರು ಅಂತ ವಾರ್ನಿಂಗ್ ಕೊಡ್ತಾಳೆ. ರಾತ್ರಿ ಎಲ್ಲರೂ ಊಟ ಮಾಡುವಾಗ ಫಿಲಿಪ್ ಹೊಸ ಜಾಸ್ಪರ್ನ ಪರಿಚಯ ಮಾಡಿಕೊಡ್ತಾನೆ. ಯಾಕಂದ್ರೆ ಜಾಸ್ಪರ್ ಈಗ ಫಿಲಿಪ್ ಹೇಳಿದಂತೆ ಕೇಳ್ತಾ ಇರ್ತಾನೆ. ಇದನ್ನ ನೋಡಿ ಏರಿಕಾ, ಜಾಸ್ಪರ್ ಈಗ ಎಷ್ಟೋ ಸುಧಾರಿಸಿದ್ದಾನೆ ಅಂತಾಳೆ. ಆದ್ರೆ ಫಿಲಿಪ್ ಗುಟ್ಟಾಗಿ ಟೇಬಲ್ ಕೆಳಗಡೆಯಿಂದ ಜಾಸ್ಪರ್ಗೆ ಸಿಗರೇಟ್ ಕೊಡ್ತಾ ಇರ್ತಾನೆ. ಇದನ್ನ ಏರಿಕಾ ನೋಡಿಬಿಟ್ಟಾಳೆ. ಮಗುವಿಗೆ ಸಿಗರೇಟ್ ಕೊಟ್ಟಿದ್ದಕ್ಕೆ ಎಲ್ಲರೂ ಫಿಲಿಪ್ ಮೇಲೆ ಸಿಕ್ಕಾಪಟ್ಟೆ ಗದರ್ತಾರೆ. ಆಮೇಲೆ ಫಿಲಿಪ್ ಜಾಸ್ಪರ್ಗೆ ಸಿಗರೇಟ್ ಆಸೆ ತೋರಿಸಿ, ನೀನು ಯಾರ ಜೊತೆ ಇರ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಜಾಸ್ಪರ್ ಫಿಲಿಪ್ನ ಬಿಟ್ಟು ಏರಿಕಾ ಹತ್ತಿರ ಹೋಗಿ ಕೂತ್ಕೊಳ್ತಾನೆ. ಇದರಿಂದ ಫಿಲಿಪ್ಗೆ ಫುಲ್ ಅವಮಾನ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕ್ಯಾರಲ್ ಫಿಲಿಪ್ ಹತ್ತಿರ ಹೋಗಿ ಸಮಾಧಾನ ಮಾಡ್ತಾಳೆ. ಆಮೇಲೆ ಫಿಲಿಪ್ ಏರಿಕಾ ಹತ್ತಿರ ಹೋಗಿ ಕ್ಷಮೆ ಕೇಳಿ ಒಂದು ಹೂವಿನ ಗಿಡ ಕೊಟ್ಟು ಜಾಸ್ಪರ್ ಬಗ್ಗೆ ಕೇಳ್ತಾನೆ. ಮಲಗಿರೋ ಜಾಸ್ಪರ್ಗೆ ಗುಡ್ ನೈಟ್ ಹೇಳಿ ಹೋಗುವಾಗ ಅವನ ಕೈಯಲ್ಲಿದ್ದ ತನ್ನ ಬಾಲ್ನ ವಾಪಸ್ ಕಿತ್ತುಕೊಂಡು ಹೋಗ್ತಾನೆ. ಮಾರನೇ ದಿನ ಫಿಲಿಪ್ ದೊಡ್ಡ ಸ್ಪೀಕರ್ ಮುಂದೆ ನಿಂತಿರ್ತಾನೆ. ಏರಿಕಾ ಯಾಕೆ ಅಂತ ಕೇಳಿದ್ರೆ, ಜಾಸ್ಪರ್ ಧ್ವನಿ ಕೇಳುತ್ತಾ ಅಂತ ಟ್ರೈ ಮಾಡ್ತಿದ್ದೀನಿ ಅಂತಾನೆ. ಕ್ಯಾರಲ್ ಜಾಸ್ಪರ್ ಹತ್ತಿರ ಹೋಗಿ ಟ್ಯಾಬ್ ಕಿತ್ತುಕೊಂಡಾಗ ಗೊತ್ತಾಗುತ್ತೆ ಅಂದ್ರೆ ಜಾಸ್ಪರ್ ಅದರಲ್ಲಿ ಅಡಲ್ಟ್ ವಿಡಿಯೋ ನೋಡ್ತಾ ಇದ್ದ ಅಂತ. ರಾತ್ರಿ ಜಾಸ್ಪರ್ ಒಬ್ಬನೇ ಕೂತಿದ್ದಾಗ ಫಿಲಿಪ್ ಬಂದು ಬಾನಲ್ಲಿ ಬೀಳೋ ನಕ್ಷತ್ರ ತೋರಿಸಿ, ನಿನಗೆ ಏನು ಬೇಕೋ ಅದನ್ನ ಬೇಡಿಕೋ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಟಾಡ್ ಬರ್ತಾನೆ. ಫಿಲಿಪ್ ಟಾಡ್ಗೆ, ಮೆಲಿಸಾನ ಇಲ್ಲಿಂದ ಕರ್ಕೊಂಡು ಹೋಗು ಅಂತಾನೆ. ಮುಂದಿನ ಸೀನ್ನಲ್ಲಿ ಕ್ಯಾರಲ್, ಏರಿಕಾ ಮತ್ತು ಏರಿಕಾ ಮೋಮ್ ಸೇರಿ ಜಾಸ್ಪರ್ಗಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಜಾಸ್ಪರ್ ಮೆಲಿಸಾನೆ ನೋಡ್ತಾ ಇರ್ತಾನೆ. ಆಗ ಫಿಲಿಪ್ ಬಂದು, ಅವಳನ್ನ ನೋಡಿ ಹೆದರಬೇಡ, ಅವಳು ಏನೂ ಮಾಡಲ್ಲ ಅಂತ ಧೈರ್ಯ ತುಂಬ್ತಾನೆ. ಪಾರ್ಟಿ ಸಾಮಾನು ತರೋಕೆ ಏರಿಕಾ ಮತ್ತು ಕ್ಯಾರಲ್ ಸ್ಟೋರ್ಗೆ ಹೋಗ್ತಾರೆ. ಆದ್ರೆ ಬಾಗಿಲು ಹಾಕಿರುತ್ತೆ. ಏರಿಕಾ ತನ್ನ ಕಾರ್ನಿಂದಲೇ ಸ್ಟೋರ್ ಬಾಗಿಲು ಗುದ್ದಿ ಮುರಿತಾಳೆ. ಮನೆಯಲ್ಲಿ ಟಾಡ್ ಮೆಲಿಸಾ ಹತ್ತಿರ ಆಟದ ಸಾಮಾನು ತಂದು ಜಾಸ್ಪರ್ಗೆ, ನೋಡು ಮೆಲಿಸಾ ನಿನಗೆ ಆಟವಾಡೋಕೆ ಏನೆಲ್ಲ ತಂದಿದ್ದಾಳೆ ಅಂತ ಸುಳ್ಳು ಹೇಳ್ತಾನೆ. ಇದನ್ನ ನೋಡಿ ಫಿಲಿಪ್ಗೆ ಟಾಡ್ ಮೇಲೆ ಸಿಟ್ಟು ಬರುತ್ತೆ. ಯಾವತ್ತೂ ಮೆಲಿಸಾನ ಪಿಕ್ನಿಕ್ಗೆ ಕರೆಯದವನು ಇವತ್ತು ನಾಟಕ ಮಾಡ್ತಿದ್ದೀಯಾ ಅಂತ ಇಬ್ಬರ ಮಧ್ಯೆ ಜಗಳ ಶುರುವಾಗುತ್ತೆ.
ರಾತ್ರಿ ಜಾಸ್ಪರ್ ತನ್ನ ಟೆಂಟ್ನಿಂದ ಹೊರಗೆ ಬಂದಾಗ ನೆಲದ ಮೇಲೆ ಚಾಕೊಲೇಟ್ ಲೈನ್ ಇರುತ್ತೆ. ಅದನ್ನ ಫಾಲೋ ಮಾಡಿಕೊಂಡು ಹೋದಾಗ ದೊಡ್ಡ ಪಾರ್ಟಿ ನಡೀತಾ ಇರುತ್ತೆ. ಕ್ಯಾರಲ್, ಈ ಪಾರ್ಟಿ 4 ದಿನ ನಡೆಯುತ್ತೆ ಅಂತಾಳೆ. ಇತ್ತ ಟಾಡ್ ತನ್ನ ರೂಮ್ನಲ್ಲಿ ಒಬ್ಬನೇ ಡ್ಯಾನ್ಸ್ ಮಾಡ್ತಾ ಮೂವಿ ನೋಡ್ತಾ ಇರ್ತಾನೆ. ಆದ್ರೆ ಪಾರ್ಟಿ ಸೌಂಡ್ ಅವನಿಗೆ ತಡೆಯೋಕೆ ಆಗಲ್ಲ. ಎಲ್ಲರೂ ಜಾಸ್ಪರ್ನ ಎಂಟರ್ಟೈನ್ ಮಾಡ್ತಾ ಇರುವಾಗ ಟಾಡ್ ಮೆಲಿಸಾನ ಕರ್ಕೊಂಡು ಪಾರ್ಟಿಗೆ ಬರ್ತಾನೆ. ಫಿಲಿಪ್ಗೆ ಮತ್ತೆ ಕೋಪ ಬಂದು ಇಬ್ರು ಗಾರ್ಡನ್ನಲ್ಲಿ ಹೊಡೆದಾಡೋಕೆ ಶುರು ಮಾಡ್ತಾರೆ. ಟಾಡ್ ಫಿಲಿಪ್ಗೆ ಒಂದು ಪಂಚ್ ಕೊಟ್ಟು ಕೆಳಗೆ ಬೀಳಿಸ್ತಾನೆ. ಇನ್ನೊಂದು ಹೊಡೆಯೋ ಅಷ್ಟರಲ್ಲಿ ಪಾಲಿಸ್ ಹಾರ್ನ್ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ಜಾಸ್ಪರ್ ಮತ್ತು ಮೆಲಿಸಾ ಕಾರ್ನಲ್ಲಿ ಹಾರ್ನ್ ಹಾಕ್ತಾ ಆಟವಾಡ್ತಾ ಇರ್ತಾರೆ. ಅವರನ್ನ ಒಟ್ಟಿಗೆ ಖುಷಿಯಾಗಿ ನೋಡಿ ಟಾಡ್ ಮತ್ತು ಫಿಲಿಪ್ ಕೂಡ ಜಗಳ ಮರೆತು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ತಾರೆ. ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಬೀಳೋ ತರ ಕಾಣಿಸುತ್ತೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅಂದ್ರೆ ಅದು ನಕ್ಷತ್ರ ಅಲ್ಲ, ಯಾವುದೋ ಸ್ಯಾಟಲೈಟ್ ಭೂಮಿ ಮೇಲೆ ಕ್ರ್ಯಾಶ್ ಆಗೋಕೆ ಬರ್ತಾ ಇದೆ ಅಂತ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ.